ಸ್ನೇಹಿತರೆ, ದಿನವಿಡೀ 8 ಗಂಟೆ ಕೆಲಸ ಮಾಡಿ ಯಾವಾಗ ಮನೆಗೆ ವಾಪಸ್ ಬರ್ತಿರೋ ಆಗ ಪ್ರತಿಯೊಬ್ಬರು ಒಂದು ಒಳ್ಳೆ ನಿದ್ದೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದರಲ್ಲಿ ಅವರಿಗೆ ನಾಳೆ ಬಗ್ಗೆ ಚಿಂತೆ ಅಥವಾ ಯಾವುದೇ ಸ್ಟ್ರೆಸ್ ಇಲ್ಲದೆ ಇರೋ ತರ. ಆದ್ರೆ ಈ ರೀತಿ ಖಂಡಿತ ನಡೆಯಲ್ಲ. ದಿನ ರಾತ್ರಿ ಮಲಗೋ ಸಮಯ ನಾವು ಈ ಟೆನ್ಷನ್ ಜೊತೆ ಮಲಗ್ತೀವಿ. ನಾಳೆ ಏನಾಗುತ್ತೋ, ಹಣ ಹೇಗ್ ಬರ್ತೋ, ಫ್ಯೂಚರ್ ಅಲ್ಲಿ ಏನಾಗುತ್ತೋ ಅಂತ. ಆದ್ರೆ ನಾನ್ ನಿಮ್ಗೆ ಹೇಳಿದ್ರೆ ಚಿಂತೆ ದೂರ ಆಗುತ್ತೆ ಅಂತ. ನೀವು ನೆಮ್ಮದಿಯ ನಿದ್ದೆ ಆಗ ಮಾಡಬಹುದು ಯಾವಾಗ ನೀವು ಮಲಗ್ತಾನೋ ಹಣ ಸಂಪಾದಿಸ್ತಿರೋ. ಮತ್ತೆ ವಿಶ್ವಾಸ ಇಡಿ, ಇದು ಪಾಸಿಬಲ್ ಇದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ 4 ರೀತಿ ಅಮೇಜಿಂಗ್ ದಾರಿಗಳ ಬಗ್ಗೆ ಹೇಳ್ತೀನಿ. ಅದು ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಕಡೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡೋದು ಮತ್ತೆ ನಿಮಗೆ ಒಂದು ಒಳ್ಳೆ ನೆಮ್ಮದಿಯ ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ಆದ್ರೆ ಅದಕ್ಕಿಂತ ಮುಂಚೆ ಇದನ್ನ ತಿಳ್ಕೊಳ್ಳೋದು ಮುಖ್ಯ ಇದೆ. ಈ ಬಡತನ ಯಾಕೆ ಹಾಗೆ ಇದೆ, ಯಾವ ಕೊರತೆ ಇದೆ ನಿಮ್ಮ ಬೇಸಿಕ್ ಎಜುಕೇಶನ್ ಅಲ್ಲಿ. ಇದರ ಕಾರಣದಿಂದ ನೀವು ಇವತ್ತಿನವರೆಗೂ ಫೈನಾನ್ಷಿಯಲ್ ಫ್ರೀಡಮ್ ರಸ್ತೆ ನೋಡೋದಕ್ಕೆ ಆಗದೆ ಇರೋದು ಮತ್ತೆ ಬಡವ ಮತ್ತೆ ಶ್ರೀಮಂತರ ಮಧ್ಯ ವ್ಯತ್ಯಾಸ ಮಾಡೋದಕ್ಕೆ ಆಗದೆ ಇರೋದು. ಹಾಗಿದ್ರೆ ಬನ್ನಿ ತಿಳಿಯೋಣ ಎಲ್ಲಾ ವಿಷಯಗಳನ್ನ. ಸ್ಟೆಪ್ ನಂಬರ್ 1, ದ ಕಾನ್ಸೆಪ್ಟ್ ಆಫ್ ಫೈನಾನ್ಷಿಯಲ್ ಲಿಟರಸಿ. ಸ್ನೇಹಿತರೆ, ಏನಂದ್ರೆ ಚಿಕ್ಕವರಿದ್ದಾಗ್ಲಿಂದ ನಮ್ಮ ಸ್ಕೂಲ್, ಕಾಲೇಜ್, ಪೇರೆಂಟ್ಸ್ ಮತ್ತೆ ನಮ್ಮ ಸೊಸೈಟಿ ಒಂದೇ ಮಾತಿನ ಮೇಲೆ ಜಡ್ಜ್ ಮಾಡ್ತಾರೆ. ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ತಿದೆ, ಓದುದು ಬರೆಯೋದು ಸರಿಯಾಗಿ ನಡೀತಿದ್ಯಾ ಅಥವಾ ಇಲ್ವಾ, ಹುಡುಗ ಮ್ಯಾಥ್ಸ್ ಅಲ್ಲಿ ಹೇಗಿದ್ದಾನೆ, ಮತ್ತೆ ಯಾವಾಗ ಓದು ಮುಗಿಯುತ್ತೋ ಆಗ ಹುಡುಗ ಎಷ್ಟು ಸಂಪಾದನೆ ಮಾಡ್ತಾನೆ, ಕೆಲಸ ಏನ್ ಮಾಡ್ತಾನೆ, ಇನ್ನು ಓದ್ತಾನೆ ಇದೆಯಾ. ಈ ರೀತಿ ಮಾತುಗಳು ಕೇಳೋದಕ್ಕೆ ಸಿಗುತ್ತೆ. ಮತ್ತೆ ಈ ರೀತಿ ಮಾತು ಯಾಕೆ ಕೇಳೋದಕ್ಕೆ ಸಿಗುತ್ತೆ ಅಂದ್ರೆ, ಯಾಕಂದ್ರೆ ಸ್ಕೂಲ್ ಡೇಸ್ ಇಂದ ಗ್ರಾಜುಯೇಟ್ ಆಗೋ ತನಕ ನಮಗೆ ಯಾರು ಇದನ್ನ ಹೇಳಿಲ್ಲ ಹಣ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಪಾರ್ಟ್ ಅಂತ. ಇದನ್ನ ಹೇಗೆ ಸಂಪಾದಿಸೋದು, ಇದನ್ನ ಹೇಗೆ ಖರ್ಚು ಮಾಡಬೇಕು, ಹೇಗೆ ಫ್ರೀಡಮ್ ಅಚೀವ್ ಮಾಡಬೇಕು ಅನ್ನೋದು. ಮತ್ತೆ ಇದೇ ಒಂದು ಎಲ್ಲಕ್ಕಿಂತ ದೊಡ್ಡ ಕಾರಣ, ಜಗತ್ತಿನ ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ಇವತ್ತು ಪೂರ್ ಅಂಡ್ ಮಿಡಲ್ ಕ್ಲಾಸ್ ಜನಗಳಿಂದ ತುಂಬಿರೋದು. ಏನಾದ್ರೂ ಒಬ್ಬ ರ್ಯಾಂಡಮ್ ವ್ಯಕ್ತಿಗೆ ಕೇಳಿದ್ರೆ ನಿಮಗೆ ಫೈನಾನ್ಷಿಯಲ್ ಎಜುಕೇಶನ್ ಸಿಕ್ಕಿದ್ಯಾ ಅಂತ, ಆಗ ಇದಕ್ಕೆ ಅವನ ಉತ್ತರ ಇರುತ್ತೆ, ಇಲ್ಲ. ಫೈನಾನ್ಷಿಯಲ್ ಎಜುಕೇಶನ್ ಆ ರಸ್ತೆ, ಅದು ನಿಮಗೆ ಹೆಜ್ಜೆ ಹೆಜ್ಜೆಗೂ ಕಲಿಸುತ್ತೆ ನೀವು ಒಂದು ಬೆಟರ್ ಫೈನಾನ್ಷಿಯಲ್ ಡಿಸಿಷನ್ ಹೇಗೆ ತಗೋಬೇಕು, ಯಾವ ಜಾಗದಲ್ಲಿ ಹಣ ಖರ್ಚು ಮಾಡಬೇಕು ಮತ್ತೆ ಯಾವ ಜಾಗದಲ್ಲಿ ಮಾಡಬಾರ್ದು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ರಿಟೈರ್ಮೆಂಟ್ ಪ್ಲಾನ್ ಮಾಡಬೇಕು ಮತ್ತೆ ಹೇಗೆ ನಿಮ್ಮ ಪರಿವಾರದ ಬಡತನದ ಚೈನ್ ನ ಬ್ರೇಕ್ ಮಾಡಬೇಕು. ಸಾಮಾನ್ಯವಾಗಿ ಜನ ಲೈಫ್ ನ ತುಂಬಾ ಕಾಂಪ್ಲಿಕೇಟೆಡ್ ಅಂತ ಅನ್ಕೊಳ್ತಾರೆ. ಅದಕ್ಕೆ ಅವರು ಫೈನಾನ್ಷಿಯಲ್ ಎಜುಕೇಶನ್ ಕಾನ್ಸೆಪ್ಟ್ ಇಂದ ತುಂಬಾ ದೂರ ಉಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರಿಗನ್ಸುತ್ತೆ, ಅರೆ ಏನಾಗ್ಬಿಡುತ್ತೆ ಇದನ್ನ ತಿಳ್ಕೊಂಡು, ಲೈಫ್ ಹಾಗೆ ನಡೀತಿದೆ, ಯಾವ ತರ ಈಗ ನಡೀತಿದ್ಯೋ. ಸ್ನೇಹಿತರೆ, ನೀವು ಇದೇ ರೀತಿ ಯೋಚಿಸಿದ್ರೆ ಆಗ ನೀವು ಲೈಫ್ ಅಲ್ಲಿ ಏನು ಪಡೆಯೋಕ್ಕಾಗಲ್ಲ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರ್ತಿ ಮಾಡೋಕ್ಕಾಗಲ್ಲ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಜೀವನ ಪೂರ್ತಿ ಮಿಡಲ್ ಕ್ಲಾಸ್ ಆಗಿ ಇರ್ತಾನೆ, ಯಾಕಂದ್ರೆ ಅವನು ಸರಿಯಾಗಿ ತನ್ನ ಮನಿನ ಪ್ಲಾನ್ ಮಾಡೋದಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಮತ್ತೆ ಪೋರ್ ಜನಗಳಿಗೆ ಕೇವಲ ಅಷ್ಟೇ ಹಣದ ಅವಶ್ಯಕತೆ ಇರುತ್ತೆ ಎಷ್ಟಿಂದ ಅವರ ಹೊಟ್ಟೆ ತುಂಬುತ್ತೋ. ಆದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿ ಕೆಲಸದಲ್ಲಿ ಯಾವತ್ತೂ ಸೆಟಲ್ ಆಗೋದಿಲ್ಲ. ಮತ್ತೆ ಅವನು ತನ್ನ ಪ್ರೆಸೆಂಟ್ ಜೊತೆಲೆ ಮಕ್ಕಳ ಫ್ಯೂಚರ್ ನು ಸೆಕ್ಯೂರ್ ಮಾಡ್ತಾನೆ ಮತ್ತೆ ಅದರ ಪ್ರಕಾರನೇ ಸ್ಪೆಂಡಿಂಗ್ ಅಂಡ್ ಸೇವಿಂಗ್ ಮಾಡ್ತಾನೆ. ಅದು ಹೇಗೆ, ಅದನ್ನ ಕಲಿತು ಮಿಡಲ್ ಕ್ಲಾಸ್ ವ್ಯಕ್ತಿ ಕೂಡ ಫೈನಾನ್ಷಿಯಲಿ ಫ್ರೀ ಆಗಿ ಶ್ರೀಮಂತರು ಹೇಗೆ ಆಗೋದು ಅಂತ ತುಂಬಾ ಸುಲಭವಾಗಿ ತಿಳಿಸಿದೀನಿ. ಸೊ ವಿಡಿಯೋನ ಗಮನ ಇಟ್ಟು ಕೊನೆ ತನಕ ನೋಡಿ. ವಿಡಿಯೋದಲ್ಲಿ ಮುಂದೆ ಹೋಗಿಂತ ಮುಂಚೆ ಸಕ್ಸಸ್ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತು. ಅದು ನಮಗಾಗ್ಲಿ ಬಿಸ್ನೆಸ್ಗಾಗ್ಲಿ. ಅದರ ಬೆಸ್ಟ್ ಎಕ್ಸಾಂಪಲ್ ಯಾರಂದ್ರೆ ಟಾಟಾ. ಎಲ್ಲರೂ ಅವ್ರ ತರ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಆದ್ರೆ ಅವ್ರ ಜೊತೆ ಸೇರಿ ನಾವು ಗ್ರೋ ಆಗ್ಬೋದು. ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಜೊತೆ ಟಾಟಾ ಎಐಎ ಲೈಫ್ ಅವರು ಒಂದು ಹೊಸ ಎನ್ಎಫ್ಒ ಬಿಟ್ಟಿದ್ದಾರೆ, ಟ್ಯಾಕ್ಸ್ ಬೋನಸ್ ಕನ್ಸಂಪ್ಷನ್ ಫಂಡ್ ಅಂತ. ನೀವು ಇದರಲ್ಲಿ ಮಂತ್ಲಿ 2000 ಇಂದನೂ ಶುರು ಮಾಡಬಹುದು. ಈ ಫಂಡ್ ಎನ್ಎವಿ $10 ಅವೈಲೇಬಲ್ ಇದೆ. ಆದ್ರೆ ಕೇವಲ 4 ದಿನ ಮಾತ್ರ ಇದೆ. ಇದೇ ತಿಂಗಳು ಮಾರ್ಚ್ 31ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಫಂಡ್ ನಮ್ಮ ಇಂಡಿಯಾದ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಯಾವುದು ಚೆನ್ನಾಗಿ ಒಳ್ಳೆ ರಿಟರ್ನ್ ಕೊಡುತ್ತೋ ಕನ್ಸಂಪ್ಷನ್ ಪವರ್ ಇಂದ. ಅಕ್ಟೋಬರ್ 2015ರಲ್ಲಿ ಹಿಂದೆ ಲಾಂಚ್ ಮಾಡಿದ ಈ ಫಂಡ್ ಇಲ್ಲಿ ತನಕ 20.6% ರಿಟರ್ನ್ ಕೊಟ್ಟಿದೆ. ಮತ್ತೆ ಕಳೆದ 5 ವರ್ಷದಲ್ಲಿ 27.6% ರಿಟರ್ನ್. ಟಾಟಾ ಎ ಹತ್ರ 4 ಫಂಡ್ ಇದೆ, ಅದು ಕಳೆದ 5 ವರ್ಷದಲ್ಲಿ 20% ತನಕ ರಿಟರ್ನ್ ಕೊಟ್ಟಿದೆ. ಮತ್ತೆ ನೀವು ಕಟ್ಟುವ ಪ್ರೀಮಿಯಂ 2 ಲಕ್ಷದ ಒಳಗಿದ್ರೆ ಆಗ ನಿಮ್ಮ ಲಾಭದ ಮೇಲೆ ಯಾವುದೇ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಮತ್ತೆ ನಿಮಗೆ ಇಲ್ಲಿ 120 ಪಟ್ಟು ಲೈಫ್ ಕೋರ್ಸ್ ಸಿಗುತ್ತೆ ಮಂತ್ಲಿ ಪ್ರೀಮಿಯಂಗಳ ಮೇಲೆ. ಮತ್ತೆ ನೀವೇನಾದ್ರೂ NRIs ಇದ್ರೆ ನಿಮಗೂ ಅವಕಾಶ ಇದೆ. ಎನ್ಎಫ್ಒ ಕೇವಲ 4 ದಿನ ಮಾತ್ರ. ಇದೇ ಮಾರ್ಚ್ 31ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ನೋಡಿ. ಇದರ ಬಗ್ಗೆ ಪೂರ್ತಿ ತಿಳ್ಕೊಂಡೆ ಮುಂದೆ ಹೆಜ್ಜೆ ಇಡಿ. ಈಗ ವಿಡಿಯೋ ಕಡೆ ಬರೋಣ. ಸಮಾಜದಲ್ಲಿ ಯಾವ 3 ಡಿಫರೆಂಟ್ ಕ್ಲಾಸಸ್ ಇದೆಯೋ ಅದರ ಕಾರಣ ಇದೇ ಜನ ಮತ್ತೆ ಅವರ ಕ್ಯಾಶ್ ಫ್ಲೋ ಇದೆ. ನಂಬರ್ 1, ದ ಪುವರ್. ಎಲ್ಲಕ್ಕಿಂತ ಮೊದಲು ಬರೋದು ದ ಪುವರ್. ಈ ಜನಗಳು ಅವರಾಗಿರ್ತಾರೆ, ಯಾರು ಕಷ್ಟಪಟ್ಟು ಬೆವರು ಸುರಿಸಿ ಒಂದಿಷ್ಟು ಹಣ ಸಂಪಾದಿಸಿರ್ತಾರೆ. ಅದರಿಂದ ಅವರ ಮನೆ ನಡೆದು ತಮ್ಮ ಹೊಟ್ಟೆ ತುಂಬುವಷ್ಟು. ಇವರ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲ ವರ್ಕಿಂಗ್ ಇರ್ತಾರೆ. ಮತ್ತೆ ಇವರ ಫ್ಯಾಮಿಲಿ ಎಲ್ಲ ವರ್ಕ್ ಮಾಡೋದ್ರಿಂದನೇ ಇವರ ಮನೆ ನಡೀತಿರುತ್ತೆ. ಮತ್ತೆ ಇವರ ಎಕ್ಸ್ಪೆನ್ಸಸ್ ನ ಕ್ಯಾಶ್ ಫ್ಲೋ ಈ ರೀತಿ ಇರುತ್ತೆ. ಲೈಕ್ ಇವರ ಇನ್ಕಮ್ ಇದೆ $25,000, ಆಗ ಅವರ ಎಕ್ಸ್ಪೆನ್ಸ್ ಅಲ್ಲಿ ರೆಂಟ್ $8,000 ಆಯ್ತು, ಗ್ರಾಸರಿ $5,000 ಆಯ್ತು, ಮೆಡಿಕಲ್ ಎಕ್ಸ್ಪೆನ್ಸ್ ಅಲ್ಲಿ $5,000 ಆಯ್ತು, ಫೀಸ್ ಅಂಡ್ ಅದರ್ಸ್ ಅಲ್ಲಿ $7,000 ಮತ್ತೆ ಸೇವಿಂಗ್ಸ್ 0. ಈಗ ಇವರು ಟೋಟಲ್ ಎಕ್ಸ್ಪೆನ್ಸ್ ಆಗುತ್ತೆ $25,000.
ಅಂದ್ರೆ ಎಷ್ಟು ಸಂಪಾದಿಸಿದ್ರೋ ಅಷ್ಟು ಖರ್ಚು ಮಾಡಿದ್ರು. ನಂಬರ್ 2, ಈಗ ಎರಡನೇದ್ ಬರುತ್ತೆ ದ ಮಿಡಲ್ ಕ್ಲಾಸ್. ಇವರ ಕಂಡೀಷನ್ ಪೋರ್ ಕ್ಲಾಸ್ ಗಿಂತ 2-3 ಪಟ್ಟು ಚೆನ್ನಾಗೇ ಇರುತ್ತೆ. ಮತ್ತೆ ಇವರು ತಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡೋದಕ್ಕೆ ಲೋನ್ ಮತ್ತೆ EMI ನ ಸಹಾಯ ತಗೋತಾರೆ. ಇವರು ಸೇವಿಂಗ್ ಅಂತೂ ಮಾಡ್ತಾರೆ, ಮತ್ತೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಮಾಡ್ತಾರೆ. ಮತ್ತೆ ಲಯಬಿಲಿಟೀಸ್ ಖರ್ಚುಗಳ ಭಾರ ಎಷ್ಟಿರುತ್ತೆ ಅಂದ್ರೆ ಅದನ್ನ ಕಟ್ತಾ ಚಪ್ಪಲಿ ಸಮದೋಗುತ್ತೆ. ಇವರ ಎಕ್ಸ್ಪೆನ್ಸ್ ಇವರ ಇನ್ಕಮ್ ನ ಪಾರ್ ಮಾಡೋಗುತ್ತೆ. ಈಗ ನೋಡಿ, ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಇದ್ದಾನೆ. ಅವನ ಸ್ಯಾಲರಿ ಆಗಿರುತ್ತೆ 40,000 ರೂಪಾಯಿ. ಮತ್ತೆ ಅವನ ಎಕ್ಸ್ಪೆನ್ಸಸ್ ಲೈಕ್ ರೆಂಟ್ 10,000, ನೀಡ್ಸ್ 15,000, ಅವನ ವಾಂಟ್ಸ್ ಅಲ್ಲಿ 6,000, ಮತ್ತೆ ಸೇವಿಂಗ್ 2,000 ಮಾಡ್ತಾರೆ. ಮತ್ತೆ ಇನ್ವೆಸ್ಟ್ಮೆಂಟ್ 5,000 ರೂಪಾಯಿ ಮಾಡ್ತಾರೆ. ಮತ್ತೆ EMI ಲೋನ್ ಅಲ್ಲಿ ಅವರ 4,000 ಹೋಗುತ್ತೆ. ಮತ್ತೆ ಅವರ ಟೋಟಲ್ ಎಕ್ಸ್ಪೆನ್ಸ್ ಆಗುತ್ತೆ 42,000 ರೂಪಾಯಿ. ಯಾವ ತರ ಅವರ ಇನ್ಕಮ್ 40,000 ಇತ್ತು, ಇಲ್ಲಿ ಅವರ ಎಕ್ಸ್ಪೆನ್ಸ್ 42,000 ಆಗಿರುತ್ತೆ. ಅಂದ್ರೆ 2,000 ರೂಪಾಯಿನ ಇವರು ಎಲ್ಲಿಂದಾದ್ರೂ ಸಾಲ ತಗೊಳ್ಳೇಬೇಕಾಗತ್ತೆ. ಮತ್ತೆ ಈ ರೀತಿ ಅವರು ವರ್ಷದಲ್ಲಿ ಸ್ವಲ್ಪನೇ ಸೇವ್ ಅಂಡ್ ಇನ್ವೆಸ್ಟ್ ಮಾಡೋದಕ್ಕಾಗತ್ತೆ. ಆದ್ರೆ ಅದು ಎನಫ್ ಅಲ್ಲ, ಆದ್ರೆ ಅದು ಸಾಕಾಗಲ್ಲ. ಮತ್ತೆ ಈಗ ಬರೋಣ 3ನೇ ಕ್ಯಾಟಗರಿ ಕಡೆ, ದ ರಿಚ್. ಇವರು ಆ ಜನಗಳಾಗಿರ್ತಾರೆ. ಇವರ ಮೇಲೆ 1 ರೂಪಾಯಿಯ ಲೋನ್ ಇರಲ್ಲ, ಯಾವುದೇ ಬ್ಯಾಡ್ ಡೆಟ್ ಇರಲ್ಲ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್, ಇವರ ಹತ್ರ ಮಲ್ಟಿಪಲ್ ಸೋರ್ಸ್ ಇರುತ್ತೆ ಇನ್ಕಮ್ದು. ಮತ್ತೆ ಇದೇ ಕಾರಣದಿಂದ ಇವರ ಎಕ್ಸ್ಪೆನ್ಸಸ್ ಖರ್ಚುಗಳು ಸದಾ ಇನ್ಕಮ್ ಗಿಂತ ಕಡಿಮೆ ಇರುತ್ತೆ. ಮತ್ತೆ ಇವರು ತುಂಬಾ ಒಳ್ಳೆ ಅಮೌಂಟ್ ನ ಸೇವ್ ಅಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬನ್ನಿ ನೋಡೋಣ ಹೇಗೆ. ಲೈಕ್ ಒಬ್ಬ ರಿಚ್ ಕ್ಲಾಸ್ ವ್ಯಕ್ತಿಯ ಸ್ಯಾಲರಿ 70,000 ಇರುತ್ತೆ. ಮತ್ತೆ ಅದರ್ ಇನ್ಕಮ್ ಸೋರ್ಸ್ ಇಂದ ಅವನಿಗೆ 30,000 ಸಿಗ್ತಿರುತ್ತೆ. ಅಂದ್ರೆ ಅವನ ಟೋಟಲ್ ಇನ್ಕಮ್ ಆಯ್ತು 1,00,000 ರೂಪಾಯಿ. ಈಗ ಅವನ ಎಕ್ಸ್ಪೆನ್ಸಸ್ ನೋಡಿದ್ರೆ ನೀಡ್ಸ್ 25,000 ರೂಪಾಯಿದು, ಅವನ ವಾಂಟ್ಸ್ ಆಯ್ತು 20,000 ರೂಪಾಯಿದು, ಮತ್ತೆ ಅವನು ಲಕ್ಸುರೀಸ್ ಅಲ್ಲೂ 20,000 ಖರ್ಚು ಮಾಡ್ತಾನೆ. ಈಗ ಅವನು ಇದರಲ್ಲಿ 20,000 ಇನ್ವೆಸ್ಟ್ ಮಾಡ್ತಾನೆ. ಮತ್ತೆ ಎಮರ್ಜೆನ್ಸಿ ಫಂಡ್ ಗೆ 5,000 ಸೇವ್ ಮಾಡಿ ಬೇರೆ ಇಡ್ತಾನೆ. ಈ ರೀತಿ ಅವನು ಟೋಟಲ್ ಎಕ್ಸ್ಪೆನ್ಸ್ ಆಯ್ತು 90,000 ರೂಪಾಯಿ. ಮತ್ತೆ ಇದರಲ್ಲಿ ಆತ 20,000 ರೂಪಾಯಿ ಇನ್ವೆಸ್ಟ್ ಮಾಡ್ದ. ಇದರಿಂದ ಅವನ ವೆಲ್ತ್ ಸದಾ ಬೆಳಿತಿರುತ್ತೆ. ಏನಾದ್ರೂ ನೀವು ಈ 3 ಕ್ಲಾಸ್ ನ ಕಂಬೈನ್ ಮಾಡಿ ನೋಡಿದ್ರೆ ಆಗ ನಿಮಗೆ ಒಂದು ವ್ಯತ್ಯಾಸ ಸುಲಭವಾಗಿ ನೋಡೋದಕ್ಕೆ ಸಿಗುತ್ತೆ. ರಿಚ್ ಇಷ್ಟೊಂದು ರಿಚ್ ಯಾಕೆ ಆಗ್ತಾನೆ, ಮತ್ತೆ ಮಿಡಲ್ ಕ್ಲಾಸ್ ಯಾಕೆ ಹಾಗೆ ಇದ್ಬಿಡ್ತಾನೆ. ಆದ್ರೆ ನೀವು ಈ ಕಂಡೀಷನ್ ನ ಬೆಟರ್ ಮಾಡಬೇಕು ಅಂತ ಇದ್ರೆ, ಮತ್ತೆ ರಿಚ್ ಜನರ ಕ್ಯಾಟಗರಿಲಿ ಬರಬೇಕು ಅಂತ ಇದ್ರೆ, ಆಗ ಈ 4 ದಾರಿಗಳು ನಿಮಗೆ ಒಂದು ಗೇಮ್ ಚೇಂಜರ್ ಆಗಿ ಸಾಬೀತಾಗಬಹುದು. ಮತ್ತೆ ನಿಮಗೆ ಮಿಡಲ್ ಕ್ಲಾಸ್ ಇಂದ ದ ರಿಚ್ ಮಾಡಬಹುದು. ನಂಬರ್ 1, ಅಂಡರ್ಸ್ಟ್ಯಾಂಡ್ ಯುವರ್ ರಿಲೇಶನ್ಶಿಪ್ ವಿತ್ ಮನಿ. ಜಗತ್ತಿನ ಫೇಮಸ್ ಆಥರ್ ರಾಬರ್ಟ್ ಕಿಯೋಸಕಿ ಹೇಳ್ತಾರೆ, ಹಣದ ಜೊತೆ ನಿಮ್ಮ ರಿಲೇಶನ್ ಅಲ್ಲಿ ತನಕ ಚೆನ್ನಾಗಿರುತ್ತೆ ಎಲ್ಲಿ ತನಕ ನೀವು ಅದನ್ನ ಕ್ಯಾಶುಯಲಿ ಹಗುರವಾಗಿ ತಗೊಳ್ಳೋದು ಬಂದ್ ಮಾಡಲ್ವೋ. ಯಾಕಂದ್ರೆ ನೀವು ಒಂದು ಸರಿ ನಿಮ್ಮ ಫೈನಾನ್ಸಸ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ರೀತಿ ಟಾಪಿಕ್ ನ ಕ್ಯಾಶುಯಲಿ ತಗೊಳ್ಳೋದು ಶುರು ಮಾಡಿದ್ರೆ ಆಗ ಇದು ನಿಮಗೆ ಒಂದು ತಲೆನೋವಿನ ಕಾರಣ ಆಗುತ್ತೆ. ಮತ್ತೆ ನಿಮ್ಮನ್ನ ಅದರ ಇಷ್ಟದಂತೆ ಕುಣಿಸುತ್ತೆ. ಮತ್ತೆ ಈ ರೀತಿ ಯಾಕೆ ಆಗ್ಲೂಬಾರದು. ಯಾಕಂದ್ರೆ ನಮ್ಗೆ ಬಾಲ್ಯದಿಂದ ಮೂವೀಸ್ ಅಲ್ಲಿ, ಟಿವಿ ಶೋಸ್ ಅಲ್ಲಿ ಹಣ ಇರೋ ಜನರನ್ನ ನಂಬರ್ 1 ಐಷಾರಾಮಿ, ಕೇರ್ಲೆಸ್ ಮತ್ತೆ ಕೋಪಿಷ್ಟ ತೋರಿಸಿದ್ದಾರೆ. ಅವರು ಯಾವತ್ತೂ ಖುಷಿಯಾಗಿ ಇರೋದಿಲ್ಲ. ಮತ್ತೆ ಇದೇ ಕಾರಣದಿಂದ ಅವರೆಲ್ಲರ ಮೈಂಡ್ ಒಂದು ತಪ್ಪು ದೃಷ್ಟಿಯಲ್ಲಿ ಕೂತಿದೆ. ಹಣದ ಬಗ್ಗೆ ಕೆಲವು ಜನರು ತುಂಬಾನೇ ಪಾಸಿಟಿವ್ ಇದ್ದಾರೆ, ಮತ್ತೆ ಕೆಲವರು ತುಂಬಾ ಖರ್ಚು ಮಾಡೋರು. ನಮ್ಮಲ್ಲಿ ಮೋಸ್ಟ್ಲಿ ಜನ ಇದೇ 2 ಕ್ಯಾಟಗರಿಲಿ ಬರ್ತಾರೆ. ಮತ್ತೆ ಇದೇ ಕಾರಣದಿಂದ ಹಣ ನಮ್ಮ ಮೇಲೆ ಹಾವಿಯಾಗಿ ಅದರ ಇಷ್ಟದಂತೆ ಕುಣಿಸುತ್ತೆ. ಅದಕ್ಕೆ ಈಗ ನಿಮಗೆ ಅವಶ್ಯಕತೆ ಇರೋದು ಕೇವಲ ನಿಮ್ಮ ನೋಟಾನ ಬದಲಿಸೋದು. ಹಣನ ಯಾವುದೇ ಪ್ರಾಪರ್ಟಿ ಅಥವಾ ಸಂಪತ್ತು ಅಂತ ತಿಳ್ಕೋಬೇಡಿ, ಬದಲಿಗೆ ಒಂದು ಮಾಧ್ಯಮ ಅಂತ ತಿಳ್ಕೊಳ್ಳಿ. ಅದರಿಂದ ಆಸೆಟ್ಸ್ ಬಿಲ್ಡ್ ಮಾಡುವಂತದ್ದು ಮತ್ತೆ ಸಂಪತ್ತನ್ನ ಬೆಳೆಸುವಂತದ್ದು. ರಾಬರ್ಟ್ ಕಿಯೋಸಕಿ ಹೇಳ್ತಾರೆ, ಯಾವ ತರ ಗಾಡಿ ಓಡಿಸೋದಕ್ಕೆ ಫ್ಯೂಯಲ್ ಒಂದು ಮಾಧ್ಯಮ ಇದೆಯೋ ಅದೇ ರೀತಿ ವೆಲ್ತ್ ಪಡೆಯೋದಕ್ಕೆ ಮನಿ ಕೇವಲ ಒಂದು ಮಾಧ್ಯಮ ಅಷ್ಟೇ. ಏನಾದ್ರೂ ಇದರ ಸರಿಯಾದ ಉಪಯೋಗ ಮಾಡಿದ್ರೆ ಆಗ ನಿಮ್ಮ ಮುಂದೆ ಬರೋ 3 ತಲೆಮಾರು ಸುಧಾರಿಸ್ಕೋಬಹುದು. ಅದಕ್ಕೆ ಎಲ್ಲಕ್ಕಿಂತ ಮೊದಲು ನೀವು ಹಣದ ಜೊತೆ ಇರೋ ನಿಮ್ಮ ರಿಲೇಶನ್ ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು 100-200 ರೂಪಾಯಿ ಸಂಪಾದಿಸೋಕೆ ನಡಾ ಬಗ್ಸಿ ಕೆಲಸ ಮಾಡ್ಬೇಕಾಗ್ತಿದ್ಯಾ? ನಿಮ್ಮ ಹಣ ನಿಮ್ಮ ಬಾಸ್ ಆಗಿ ನಿಮ್ಮಿಂದ ಕೆಲಸ ಮಾಡಿಸ್ತಿದ್ಯಾ? ಮತ್ತೆ ನೀವು ಕೆಲಸ ಮಾಡ್ತಾನೆ ಇದ್ದೀರಾ? ನೆಮ್ಮದಿಯ ನಿದ್ದೆಯನ್ನು ಸಮಯಕ್ಕೆ ಸರಿಗೆ ಊಟನೂ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಆಗ ನೀವು ನಿಮ್ಮ ಕೆಲಸದ ಹಾವಭಾವನ ಬದಲಿಸಿ. ಮತ್ತೆ ಈ ರೀತಿ ಸೋರ್ಸ್ ಹುಡುಕಿ ಅದರಿಂದ ನೀವು ನಿಮ್ಮ ಕೆಲಸನ ಆಟೋಮೇಟ್ ಮಾಡೋ ರೀತಿ ಮತ್ತೆ ಹಣದ ಜೊತೆ ನಿಮ್ಮ ಟೈಮ್ ನ ಕೂಡ ಮ್ಯಾನೇಜ್ ಮಾಡೋ ರೀತಿ. ಅದನ್ನ ಒಂದು ವಿಲನ್ ತರ ಅಲ್ಲ, ಅದನ್ನ ಒಂದು ಮಾಧ್ಯಮದ ತರ ನೋಡಿ. ಅದರ ಸಹಾಯದಿಂದ ನೀವು ಫೈನಾನ್ಸ್ ಮೆಟೀರಿಯಲ್ ಅನ್ನ ಆರಾಮಾಗಿ ಹತ್ತೋದಕ್ಕೆ. ನಂಬರ್ 2, ಫೋಕಸ್ ಆನ್ ಪ್ಯಾಸಿವ್ ಇನ್ಕಮ್ ಸೋರ್ಸ್. ಇದು ಎರಡನೇ ಎಲ್ಲಕ್ಕಿಂತ ಒಳ್ಳೆ ದಾರಿ ಫೈನಾನ್ಷಿಯಲ್ ಫ್ರೀಡಮ್ ನ ಅಚೀವ್ ಮಾಡೋದಕ್ಕೆ, ಟು ಕ್ರಿಯೇಟ್ ಎ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಈಗ ಯಾವ ತರ ನಾವು ರಿಚ್, ಮಿಡಲ್ ಕ್ಲಾಸ್ ಮತ್ತೆ ಪೂರ್ ಅವರ ಕಂಪ್ಯಾರಿಸನ್ ಅಲ್ಲಿ ನೋಡಿದ್ವೋ, ರಿಚ್ ಅವರು ಯಾವತ್ತೂ ಒಂದು ಇನ್ಕಮ್ ಸೋರ್ಸ್ ಮೇಲೆ ಭರವಸೆ ಇಡಲ್ಲ. ಯಾಕಂದ್ರೆ ಅವರಿಗೆ ಗೊತ್ತಿದೆ ಇದು ಒಂದು ಜಾಬ್ ಒಂದಲ್ಲ ಒಂದಿನ ಮುಗಿಲೇಬೇಕು. ಅದಕ್ಕೆ ಅವರು ಈ ರೀತಿ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ಇವರು ಕಡಿಮೆ ಶ್ರಮ ಪಡೋ ರೀತಿ ಅಥವಾ ಅವರು ಒಂದೇ ಕಡೆ ಕೂತಿದ್ರು ಹಣ ಅವರ ಅಕೌಂಟ್ ಅಲ್ಲಿ ಬರೋ ರೀತಿ. ಇದನ್ನ ಕರೀತಾರೆ ಪ್ಯಾಸಿವ್ ಇನ್ಕಮ್ ಸೋರ್ಸ್.
ಸೋರ್ಸ್. ಇದು ನೀವು ಮಲಗಿರಬೇಕಾದ್ರೂ ನಿಮಗೆ ಹಣ ಸಂಪಾದನೆ ಮಾಡಿಕೊಡೋದು. ಇದರ ಮೇಲೆ ಡೀಟೇಲ್ ವಿಡಿಯೋ ಮೊದಲೇ ಇದೆ, ಫೈನಾನ್ಸ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಮತ್ತೆ ಇನ್ನೂ ವಿಡಿಯೋಸ್ ಬರೋದು ಬಾಕಿ ಇದೆ. ಆದ್ರೆ ನಿಮಗೆ ಈಗ ಕರೆಂಟ್ ಮೋಸ್ಟ್ಲಿ ಟ್ರೆಂಡಿಂಗ್ ಪ್ಯಾಸಿವ್ ಇನ್ಕಮ್ ಬಗ್ಗೆ ಹೇಳಿದ್ರೆ ಆಗ ಅದರಲ್ಲಿ ನಂಬರ್ 1 ಇದೆ ಇನ್ವೆಸ್ಟಿಂಗ್, ಮತ್ತೆ ಎರಡನೇದಿದೆ ಕಾಂಟೆಂಟ್ ಕ್ರಿಯೇಷನ್, ಮತ್ತೆ ಮೂರನೇದು ರಿಯಲ್ ಎಸ್ಟೇಟ್. ಹೀಗೆ ನೋಡಿದ್ರೆ ಇನ್ನೂ ತುಂಬಾ ಇದೆ, ಆದ್ರೆ ಇವುಗಳು ನನ್ನ ಪರ್ಸನಲ್ ಫೇವರೇಟ್. ಇದರಿಂದ ನಾನು ನಿಜವಾಗ್ಲೂ ಸಾಕಷ್ಟು ಜನರ ಲೈಫ್ ಚೇಂಜ್ ಆಗಿರೋದನ್ನ ನೋಡಿದೀನಿ. ನಡೀರಿ ಈಗ ಇದನ್ನ ಒಂದು ಎಕ್ಸಾಂಪಲ್ ಇಂದ ತಿಳ್ಕೊಳ್ಳೋಣ. ಅನ್ಕೊಳ್ಳಿ, ನಿಮ್ಮ ತರ ಹೊಸದಾಗಿ ಗ್ರಾಜುಯೇಟ್ ಆಗಿರೋ 22 ವರ್ಷದ ರಾಹುಲ್ ಈಗಷ್ಟೇ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಎಂಟರ್ ಆಗಿದ್ದಾನೆ. ದೇವ್ರ ದಯೆಯಿಂದ ಒಂದು ಒಳ್ಳೆ ಕಂಪನಿಲಿ ಅವನಿಗೆ ಜಾಬ್ ಸಿಕ್ತು. ಈಗ ಏನಾಯ್ತಂದ್ರೆ ರಾಹುಲ್ಗೂ ಕೂಡ ಈ ಹೊಸದಾಗಿರೋ ಕಲ್ಚರ್ ನ ಗಾಳಿ ತಾಕತ್ತೆ. ಮತ್ತೆ ಅವನು ಹಣ ಖರ್ಚು ಮಾಡೋದ್ರಿಂದ ತನ್ನನ್ನ ಸ್ವತಃ ಅವನೇ ತಡೆಯೋದಕ್ಕಾಗಲ್ಲ. ತಿಂಗಳಿಗೆ 30,000 ಸಂಪಾದಿಸೋ ರಾಹುಲ್ ತನ್ನ ಖರ್ಚೆಲ್ಲ ತೆಗೆದ ಮೇಲೆ ಮತ್ತೆ ಮನೆಗೆ ಹಣ ಕೊಟ್ಟ ಮೇಲೆ ಏನಂತ ಉಳಿಸೋದಕ್ಕಾಗತ್ತೆ. ಆದ್ರೆ ಗ್ರೇಟ್, ಕಡಿಮೆ ಇನ್ಕಮ್ ಇದ್ರು ರಾಹುಲ್ ಪ್ರತಿ ತಿಂಗಳು 5,000 ಹೇಗಾದ್ರೂ ಮಾಡಿ ಸೇವ್ ಮಾಡ್ತಿದ್ದ. ಈಗ ಅವನು ಯೋಚಿಸ್ತಾನೆ, ಬ್ಯಾಂಕ್ ಅಲ್ಲಿ ಬಿದ್ದಿರೋ ಈ ಹಣ ನನಗೆ ಅಷ್ಟೊಂದು ರಿಟರ್ನ್ ಕೊಡ್ತಿಲ್ಲ, ಯಾಕೆ ಇದನ್ನ ಒಂದು ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಯೋಚಿಸಿ ಅವನು ಇಂಡೆಕ್ಸ್ ಫಂಡ್ ಅಲ್ಲಿ SIP ಮಾಡೋದು ಶುರು ಮಾಡ್ತಾನೆ. ಅದರಿಂದ ಅವನ ನಾಲೆಡ್ಜ್ ಹೆಚ್ಚಾಗ್ತಾ ಹೋಯ್ತು. ಮತ್ತೆ ಅವನು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಶುರು ಮಾಡ್ದ. ಕೆಲವು ಸರಿ ಅವನಿಗೆ ಲಾಸ್ ಆಗ್ತಿತ್ತು, ಆದ್ರೆ ಇನ್ವೆಸ್ಟಿಂಗ್ ಫೀಲ್ಡ್ ಅಲ್ಲಿ ಜಾಸ್ತಿ ಸಮಯ ಕಳೆಯೋದ್ರಿಂದ ಅವನಿಗೆ ತುಂಬಾ ಒಳ್ಳೆ ರಿಟರ್ನ್ ಸಿಕ್ತು. ರಾಹುಲ್ ತರನೇ ಇನ್ನೊಬ್ಬ ಗ್ರಾಜುಯೇಟ್ ಇದ್ದ ಮುಖೇಶ್. ಇವನು ಅವನದೇ ಸ್ವಂತ ಏನಾದ್ರೂ ಶುರು ಮಾಡ್ಬೇಕು ಅಂತ ಇದ್ದ. ಅವನು ಜಾಬ್ ಮಾಡಿ ಕೆಲವು ಹಣ ಏನು ಕೂಡಿಟ್ಟ, ಆದ್ರೆ ಈಗ ಅವನು ಯಾವ್ದಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಹುಡುಕಾಟದಲ್ಲಿದ್ದ. ಅವನಿಗೆ ಎಲ್ಲಕ್ಕಿಂತ ಬೆಸ್ಟ್ ಮತ್ತೆ ಒಳ್ಳೆ ದಾರಿ ಕಾಣಿಸ್ತು ಕಾಂಟೆಂಟ್ ಕ್ರಿಯೇಷನ್. ಇದರಲ್ಲಿ ಅವನು ಮಕ್ಕಳಿಗೆ ಆನ್ಲೈನ್ ಅಲ್ಲಿ ಲೆಕ್ಚರ್ ಅಪ್ಲೋಡ್ ಮಾಡ್ತಿದ್ದ. ಒಂದು ವೈಟ್ ಬೋರ್ಡ್, ಒಂದು ಟ್ರೈಪಾಡ್, ಒಂದು ಕ್ಯಾಮ್ರಾ ಫೋನ್ ಮತ್ತೆ ಕ್ರಿಯೇಷನ್ ಶುರು. ಮೆಲ್ಲೆಗೆ ಅವನು ಕಾಂಟೆಂಟ್ ಗೆ ರೀಚ್ ಸಿಗೋದು ಶುರು ಆಯ್ತು. ಮತ್ತೆ ರಿಸ್ಕ್ ತಗೊಂಡು ತನಗೆ ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಮಾಡ್ದ. ಮತ್ತೆ ಅವರ ಮತ್ತೊಬ್ಬ ಜೊತೆಗಾರ ಇದ್ದ ಮಹೇಶ್. ಇವನೊಂದು ಒಳ್ಳೆ ಹೈ ಪೇಯಿಂಗ್ ಜಾಬ್ ಮಾಡ್ತಿದ್ದ, ಆದ್ರೆ ಫ್ಯೂಚರ್ ಅಲ್ಲಿ ಅವನಿಗೆ ಅಷ್ಟೊಂದು ಸೇವಿಂಗ್ಸ್ ಕಾಣ್ತಿರಲಿಲ್ಲ. ಮತ್ತೆ ಒಂದಿನ ಅವರ ಡ್ಯಾಡಿ ಅವನಿಗೆ ತುಂಬಾ ವರ್ಷದ ಹಳೆ FD ಮುರಿದು 20 ಲಕ್ಷ ಕೊಟ್ರು. ಮತ್ತೆ ಈಗ ಅವನು ಯೋಚನೆ ಮಾಡ್ತಿರ್ತಾನೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಅವನು ಹಣಕ್ಕೆ ಇನ್ನೊಂದ್ ಸ್ವಲ್ಪ ಲೋನ್ ತಗೊಂಡು ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಅಕ್ವೈರ್ ಮಾಡಿ ಅದನ್ನ ರೆಂಟಿಗೆ ಬಿಡ್ತಾನೆ. ಮತ್ತೆ ಅಲ್ಲಿಂದ ರೆಂಟ್ ಚೆನ್ನಾಗಿ ಬರ್ತಿರೋದ್ರಿಂದ ಅದಕ್ಕೆ ಲೋನ್ ನ 3-4 ವರ್ಷದಲ್ಲೇ ಪೇ ಆಫ್ ಮಾಡಿ ಮುಗಿಸಿ ಸ್ವತಃ ಅವನು ಫ್ರೀ ಆಗಿ ಹೋಗ್ತಾನೆ. ಸೊ ರಾಹುಲ್, ಮುಖೇಶ್ ಮತ್ತೆ ಮಹೇಶ್ ತರ ನಮ್ಮ ಹತ್ರನೂ ತುಂಬಾ ಆಪ್ಷನ್ ಅವೈಲೇಬಲ್ ಇದೆ. ಆದ್ರೆ ಇದು ನೀವು ಜಡ್ಜ್ ಮಾಡ್ಬೇಕು. ಈ ಸಮಯ ನೀವು ಯಾವ ಪೊಸಿಷನ್ ಅಲ್ಲಿ ನಿಂತಿದ್ದೀರಾ, ರಾಹುಲ್ ದ, ಮುಖೇಶ್ ದ ಅಥವಾ ಮಹೇಶ್ ದ? ಮತ್ತೆ ಇದೇ ಪ್ರಕಾರ ನೀವು ನಿಮ್ಮ ಪ್ಯಾಸಿವ್ ಇನ್ಕಮ್ ಸೋರ್ಸ್ ನ ಬಿಲ್ಡ್ ಮಾಡಿ. ನಂಬರ್ 3, ಕಂಟ್ರೋಲ್ ಯುವರ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಟೆಪ್, ಅದನ್ನ ನೀವು ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಗಾಗಿ ತಗೋಬೇಕಾಗಿರೋದು ಅದೇ ಕಂಟ್ರೋಲ್ ಯುವರ್ ಎಕ್ಸ್ಪೆನ್ಸಸ್. ಸಾಮಾನ್ಯವಾಗಿ ನಮ್ಮೆಲ್ಲರ ಪ್ರಾಬ್ಲಮ್ ಏನಂದ್ರೆ ನಾವು ಸದಾ ಬೇರೆಯವ್ರಿಗಿಂತ ನಮ್ಮನ್ನ ಮುಂದೆ ತೋರಿಸಬೇಕು ಅಂತ ಇರ್ತೀವಿ. ಮತ್ತೆ ಇದೇ ಕಾರಣದಿಂದ ಯಾವ್ಯಾವ್ದೋ ಭಾರನೆಲ್ಲ ಹೆಗಲಲ್ಲಿ ತಗೊಂಡು ಮೈಂಡ್ಲೆಸ್ಲಿ ಹಿಗ್ಗಾಮುಗ್ಗ ಖರ್ಚು ಮಾಡೋದು ಶುರು ಮಾಡ್ತೀವಿ. ಒಬ್ಬ ಪುವರ್, ಒಬ್ಬ ಮಿಡಲ್ ಕ್ಲಾಸ್, ಒಬ್ಬ ರಿಚ್ ಅದಕ್ಕೆ ಕರೀತಾರೆ ಯಾಕಂದ್ರೆ ಒಬ್ಬ ರಿಚ್ ಖರ್ಚು ಮಾಡುವ ರೀತಿ ಬಾಕಿ ಕ್ಲಾಸ್ ಆಫ್ ಪೀಪಲ್ಸ್ ಇಂದ ಬೇರೆ ಇರುತ್ತೆ. ಅದನ್ನ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಬೇಡದಿರೋ ಕೇಳಿರೋ ಮಾತನ್ನ ವಿಶ್ವಾಸ ಮಾಡಬೇಡಿ. ನಿಮ್ಮ ಒಂದು ಬಡ್ಜೆಟ್ ಮಾಡಿ ಮತ್ತೆ ನಿಮ್ಮ ಎಕ್ಸ್ಪೆನ್ಸಸ್ ನ ಟ್ರ್ಯಾಕ್ ಮಾಡಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಜಾಗದಲ್ಲಿ ನಿಮ್ಮ ಹಣ ಖರ್ಚು ಮಾಡಬೇಕು ಮತ್ತೆ ಯಾವ ಜಾಗದಲ್ಲಿ ಖರ್ಚು ಮಾಡಬಾರದು. ನಂಬರ್ 4, ಕಂಟಿನ್ಯೂಸ್ಲಿ ಇನ್ವೆಸ್ಟ್ ಇನ್ ಯುವರ್ ಫೈನಾನ್ಷಿಯಲ್ ಎಜುಕೇಶನ್. ಎಷ್ಟಾಗುತ್ತೋ ಅಷ್ಟು ನಿಮ್ಮನ್ನ ಫೈನಾನ್ಷಿಯಲಿ ಎಜುಕೇಟ್ ಮಾಡ್ತೀರಿ. ಈ ರೀತಿ ವಿಡಿಯೋಸ್ ನೋಡಿ ಮತ್ತೆ ಫೈನಾನ್ಷಿಯಲ್ ನಾಲೆಡ್ಜ್ ಬುಕ್ಸ್ ನ ಓದಿ ಮತ್ತೆ ಪಾಡ್ಕಾಸ್ಟ್ ನ ಕೇಳಿ. ನಿಮ್ಮ ನಾಲೆಡ್ಜ್ ಅಲ್ಲಿ ಪ್ರತಿಯೊಂದು ದಿನ ಒಂದು ಹೊಸ ಐಟಮ್ ನ ಆಡ್ ಮಾಡಿ. ನಿಮಗೆ ಅನ್ಸಿದ್ರೆ ಈ ಮಾತುಗಳು ಪ್ರೂವನ್ ಅಂಡ್ ಟ್ರೂ ಅಂತ, ಆಗ ನೀವೇ ನಿಮ್ಮ ಲೈಫ್ ಜೊತೆ ಇವುಗಳನ್ನ ಅಪ್ಲೈ ಮಾಡೋದು ಶುರು ಮಾಡಿ. ಹೆಜ್ಜೆ ಹೆಜ್ಜೆಗೂ ನಿಮಗೆ ಬೇರೆ ಬೇರೆ ವಿಷಯ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಗುತ್ತೆ. ಯಾವತ್ತಾದ್ರೂ ಲಾಸ್ ಆದ್ರೆ ಕೆಲವು ಸರಿ ತುಂಬಾ ಮಾಡರೇಟ್ ಇರುತ್ತೆ, ಮತ್ತೆ ಕೆಲವು ಸರಿ ಹಿಗ್ಗಾಮುಗ್ಗ ಪ್ರಾಫಿಟ್ ಆಗುತ್ತೆ. All you have to do is keep growing and educate yourself from every new experience. ಯಾಕಂದ್ರೆ ಫ್ಯೂಚರ್ ಅಲ್ಲಿ ನೀವು ಮತ್ತೆ ಅದೇ ತಪ್ಪನ್ನ ಮಾಡದೇ ಇರೋದಕ್ಕೆ. ಸ್ನೇಹಿತರೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತೆ ನೀವು ಎಲ್ಲಾ ಪಾಯಿಂಟ್ಸ್ ನ ಫಾಲೋ ಮಾಡಿದ್ರೆ ಆಗ ಐ ಹೋಪ್ ನೀವು ಫ್ಯೂಚರ್ ಅಲ್ಲಿ ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ನ ಬಿಲ್ಡ್ ಮಾಡಬಹುದು ಮತ್ತೆ ಒಂದು ಡ್ರೀಮ್ ಲೈಫ್ ನ ಬದುಕಬಹುದು. ಸ್ನೇಹಿತರೆ, ಟಾಟಾ ಎ ಲೈಫ್ ಎನ್ಎಫ್ ಬಗ್ಗೆ ಮೊದಲೇ ಹೇಳಿದ್ದೆ. ಇದು ಇದೇ ಮಾರ್ಚ್ 31ಕ್ಕೆ ಕೊನೆ ಆಗುತ್ತೆ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಕೊಡಿ, ಚಾನಲ್ಗೆ ಹೊಸಬ್ರು ಆಗಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.